ನೋಡ್ತಾ ಇರೋದು ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಸಸಿಗಳನ್ನು ಬೆಳೆಸುವಂತಹ ಇನ್ನೊಂದು ಮಾದರಿ. ಕಡಿಮೆ ಖರ್ಚು ಅಂದನಲ್ಲ, ಮೊದಲು ಖರ್ಚಿನ ಬಗ್ಗೆ ಮಾತಾಡೋಣ. ನೋಡಿ, ಇಲ್ಲಿ ನೋಡ್ತಾ ಇದ್ದೀರಾ, 2 ಕಲ್ಲು ಕಂಬಗಳು, 7.5 ಅಡಿ 7.5 ಅಡಿ 2 ಕಲ್ಲು ಕಂಬ ಅಡ್ಡ ಹಾಕಿದ್ದೀನಿ. ಆಮೇಲೆ ಇಲ್ಲೊಂದು ಕಡಪ ಕಲ್ಲು, ಅಲ್ಲೊಂದು ಕಡಪ ಕಲ್ಲು. ಕಡಪ ಕಲ್ಲು ಹೈಟ್ ಬಂದು 5 ಅಡಿ, ಅಗಲ ಬಂದು 1 ಅಡಿ. ಆಮೇಲೆ ಇಲ್ಲಿ ನನ್ನದೇ ಕಲ್ಲುಗಳು ಹಾಕಿದ್ದೀನಿ. ಈಗ ಇದರ ಖರ್ಚು ನೋಡೋಣ. ಈ 2 ಕಲ್ಲಿಗೆ 620 ರೂಪಾಯಿ, 2 ಸೇರಿಸಿ. ಆಮೇಲೆ ಈ ಕಡಪ ಕಲ್ಲಿಗೆ ಬಂದು 175 175 ಅಂದರೆ 350. 350 ಇದೊಂದು 600 ಅಂದುಕೊಳ್ಳಿ, ಅಲ್ಲಿಗೆ 950 970 ರೂಪಾಯಿ. ಈ ಕಲ್ಲು ಪಲ್ಲು ಸೇರಿಕೊಂಡು 1,000 ರೂಪಾಯಿ ಅಷ್ಟಾಯ್ತಾ. ಆಮೇಲೆ ಕೂಲಿ ಇದಕ್ಕೆ ಮಾಡಿದ್ದಕ್ಕೆ ನಾವೇ ಮಾಡಿದ್ದೀವಿ ಅಂದ್ಕೊಳ್ಳಿ, ನಾನೇ ಮಾಡಿದ್ದೀನಿ, ನಮ್ಮ ಹೆಂಗಸರನ್ನ ಸಹಾಯಕ್ಕೆ ಕರ್ಕೊಂಡು ಮಾಡಿದ್ದೀನಿ. 1000 ರೂಪಾಯಿ ಅಂದ್ಕೊಟ್ರೆ ಅದರ ಮೇಲೆ ಒಂದು 600 ರೂಪಾಯಿ ಅಂದ್ಕೊಂಬೋಣ. ಓಕೆನಾ? ಈ ಸಣ್ಣ ಪುಟ್ಟ ಕಟ್ಟಿಗೆನೂ ಇದೆಲ್ಲ ಸೇರಿಸಿ ಎಲ್ಲ 600 ರೂಪಾಯಿ. ಅಂದರೆ ನಾನು ಈಗ ಏನು ನೋಡಿಸ್ತಾ ಇದ್ದೀನಿ, ಈ ಮಾದರಿಗೆ ಖರ್ಚಾಗಿರೋದು 1600 ರೂಪಾಯಿ, 1600 ರೂಪಾಯಿ. ಈಗ ಎಷ್ಟು ಗಿಡ ಇಡಿಸಿದಾವೆ ಅಂತ ನೋಡೋದಾದರೆ, ಈ ಕಡೆ 10, ಆ ಕಡೆ 10, ಅಂದರೆ 20 ಗಿಡ. 20 ಗಿಡ. ಇದರ ದಾಯ ಬಂದು 1.5 ಅಡಿಗೂ ಒಂದೊಂದು ಸಸಿ ಹೀಗೆ ಸಾಲಿನಲ್ಲಿ. ಆಮೇಲೆ ಸಾಲಿಂದ ಸಾಲಿಗೆ 2 ಅಡಿ 2.5 ಅಡಿ ಇರುತ್ತೆ, 2.5 ಅಡಿ. ಈ ಥರ 10 × 10, 10 + 10 20 ಇಡಿಸಿದಾಗ 20ಗೆ ಎಷ್ಟಾಯಿತು? 1600 ಅಂದರೆ ಅಲ್ಲಿಗೆ 80 ರೂಪಾಯಿ ಒಂದು ಗಿಡಕ್ಕೆ. ನಾನು ಇದು ಸಸಿ ಅಲ್ಲ, ನೋಡಿದ ನಾನು ಆಗಲೇ ವಿಡಿಯೋಗಳಲ್ಲಿ ಹೇಳಿದ್ದೀನಲ್ಲ, ನಾನು ಗಿಡನೇ ಇಡ್ತೀನಿ ಅಂತ. ಗಿಡ ಮಾಡಿ ಇದು ಗಿಡ ಇಟ್ಟಿರೋದು. ಒಂದು ಗಿಡಕ್ಕೆ ಎಷ್ಟು ಬಿತ್ತು? 8 2 16 ಅಂದರೆ 80 ರೂಪಾಯಿ ಖರ್ಚಾಯಿತು ನನಗೆ ಒಂದು ಗಿಡ ಇಡೋದಕ್ಕೆ, ಕೂಲಿ ಎಲ್ಲ ಸೇರಿಕೊಂಡು. ಈಗ ಇದರ ಡೈಮೆನ್ಷನ್ ನೋಡೋಣ. ಏನಿದು? 15 ಅಡಿ ಹೀಗೆ 4.5 ಅಡಿ ಹೈಟ್ ಇದೆ, ಆಯಿತಾ? ಇದು ಇದ್ರ ಸಸಿಗಳು ಹೇಳಿದೆ. ಆಮೇಲೆ ಇದ್ರ ಖರ್ಚು ಹೇಳಿದೆ. ನೋಡಿ, ಇದು ಪೋಲ್ ಸಿಸ್ಟಮ್ಮು. ಈ ಪೋಲ್ ಸಿಸ್ಟಮ್ನ ಪ್ಲಸ್ಸು ಮೈನಸ್ಸು ಖರ್ಚು ವೆಚ್ಚ ಮಾತಾಡೋಣ. ಮೊದಲು ಖರ್ಚು ವೆಚ್ಚ ಮಾತಾಡೋಣ. ನಾನು ಕಲ್ಕಂಬ ಹಾಕಿದ್ದೀನಿ, ಕೆಲವರು ಸಿಮೆಂಟ್ ಪೋಲ್ ಹಾಕ್ತಾರೆ. ಸಿಮೆಂಟ್ ಪೋಲ ಇನ್ನೂ ಹೆಚ್ಚಾಗ್ಬೋದೇನೋ. ಈ ಕಲ್ಕಂಬದ ಇದರ ರೇಟ್ ಬಂದು 320 ರೂಪಾಯಿ, ಒಂದಕ್ಕೆ 320 ರೂಪಾಯಿ. ಆಮೇಲೆ ಇಲ್ಲಿ ನಾನು ಏನು ಕಬ್ಬಣ ಹಾಕಿದ್ದೀನಿ, ಇದು ಈ ಕಬ್ಬಣ, ವೆಲ್ಡಿಂಗು, ಟೈರು ಇದೆಲ್ಲ ಸೇರ್ಕೊಂಡ್ಬಿಟ್ಟು ಇದು ಅಷ್ಟೇ ಆಗುತ್ತೆ 320. ಅಂದರೆ 610 620 ರೂಪಾಯಿ ಆಗುತ್ತೆ. 620 ರೂಪಾಯಿ ಕೂಲಿನೂ ಇದೆಲ್ಲ ಸೇರಿಸ್ಬಿಟ್ಟು ಒಂದು 800 ರೂಪಾಯಿ ಅಂದ್ಕೊಂಬೋಣ. 800 ರೂಪಾಯಿಗೆ ಈಗ 4 ಸಸಿ ಇಟ್ಟಿದ್ದೀನಿ, 4 ಗಿಡ ಇಟ್ಟಿದ್ದೀನಿ. ಅಂದರೆ ಒಂದು ಗಿಡಕ್ಕೆ ಬಂದು 200 ರೂಪಾಯಿ ಆಯಿತು ಇದರ ಖರ್ಚು, ಹೌದಲ್ವಾ? ಒಂದು ಗಿಡಕ್ಕೆ, ಗಿಡದ ಲೆಕ್ಕದಲ್ಲಿ ಮಾಡೋಣ, ಒಂದು ಗಿಡಕ್ಕೆ 200 ರೂಪಾಯಿ ಖರ್ಚಾಯಿತು. ಇದರ ದಾಯ ನೋಡಿ, ಬರೀ 1/2 ಅಡಿ. ಅಂದರೆ ಇದರ ಮೈನಸ್ ಏನಪ್ಪ ಅಂತಂದರೆ, ಬೇರೋಗೋಕ್ಕೆ ಸ್ವಲ್ಪ ಇದು ಡೈಮೆನ್ಷನ್ ಕಡಿಮೆ ಆಗುತ್ತೆ. ಆದರೆ ಇಲ್ಲಿ ಈ ಡೈಮೆನ್ಷನ್ ಇದೆಯಲ್ಲ, ಇದು ಪ್ಲಸ್ ಆಗುತ್ತೆ. ಹೆಚ್ಚಾಗಿ ಹಬ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಇದು ಮೈನಸ್, ಇದು ಪ್ಲಸ್ ಆಯ್ತಲ್ವ? ಈಗ ನಾನು ಏನಾದರೆ ಮಾಡಿದ್ದೀನಿ, ನಾನು ತೋರಿಸಿರೋ ಮಾದರಿ, ಅದರ ಬಗ್ಗೆ ಈಗ ಪ್ಲಸ್ಸು ಮೈನಸ್ ಮಾತಾಡ್ಕೊಂಬಂದು ಬನ್ನಿ. ಇಲ್ಲಿ ನಾನು ಖರ್ಚು ಮಾಡಿದ್ದೆಷ್ಟು? ಬರೀ 80 ರೂಪಾಯಿ, ಹೌದಲ್ವಾ?
ಈ ಕಲ್ಲು ನಂದೆ ಇದು ಸೇರಿಸ್ಕೊಂಡಿದ್ದೀನಿ. ನಿಮಗೆ ಏನಾದರೂ ಈ ಕಲ್ಲು ಅದು ರಿಸ್ಕ್ ಅನ್ಸಿದ್ರೆ ಕಡಪ ಕಲ್ಲು ತಂದು ನಿಲ್ಲಿಸ್ಕೊಬೋದು, ಬಹಳ ಈಜಿ. ಇಲ್ಲೊಂದು ಆ ಥರ ಮಾಡಿದ್ರು ಕೂಡ ಅಕಸ್ಮಾತ್ 90 ರೂಪಾಯಿ ಬೀಳ್ಬೋದು. ಹೋಗ್ಲಿ ಬಿಡಿ, ಇನ್ನೂ ಏನು ಮಾಡೋಣ, ಇದಕ್ಕೆ 100 ರೂಪಾಯಿ ಸಸಿಗೆ ಅಂದ್ಕೊಂಡ್ರು ಅದಕ್ಕೆ ಎಷ್ಟಾಗುತ್ತೆ? 200 ರೂಪಾಯಿ ಆಗುತ್ತೆ. ಅಂದರೆ ಡಬಲ್ ಆಗುತ್ತೆ. ಇದು ಖರ್ಚಿನ ವಿಚಾರ ಆಯಿತು. ಈಗ ಇದರ ಪ್ಲಸ್ ಏನು ಮೈನಸ್ ಏನು, ಪೋಲ್ ಸಿಸ್ಟಮ್ನ ಪ್ಲಸ್ ಏನು ಮೈನಸ್ ಏನು, ಇದು ಅಂದರೆ ನಾನು ಇದು ಟ್ರಿಲ್ಲಿಸ್ ಅಲ್ಲ, ಆಮೇಲೆ ಆ ಥರ ಅಂದ್ಕೋಬೇಡಿ. ಈಗ ಪೋಲ್ ಸಿಸ್ಟಮ್ನ ಪ್ಲಸ್ಸು ಮೈನಸ್, ಇದರ ಪ್ಲಸ್ಸು ಮೈನಸ್ ನೋಡೋಣ. ಇದು ಮುಖ್ಯವಾಗಿ ಏನು, ಖರ್ಚು ಕಡಿಮೆ, ಹೆಚ್ಚಾಗಿ ಸಸಿ ಇಡುತ್ತೆ, ಸಸಿ ಇಡ್ಬೋದು, ಹೌದಲ್ವಾ? ಎರಡಿದ್ದು. ಅದರದ್ದೇನು ಖರ್ಚು ಜಾಸ್ತಿ ಆಗುತ್ತೆ, ಆದರೆ ಆ ಕಡೆ ತೋರಿಸ್ಬಿಡ, ಆ ಕಡೆ ಆದರೆ ಹಿಂಗೆ ಡೈಮೆನ್ಷನ್ನು ಹೆಚ್ಚಾಗಿ ಹಬ್ಕೊಳ್ಳೋಕೆ ಅದಕ್ಕೆ ಅವಕಾಶ ಇರುತ್ತೆ, ಹೌದಲ್ವಾ? ಇದಕ್ಕೆ ಅವಕಾಶ ಕಡಿಮೆ. ಇದು ನೀವು ಮೈನಸ್ ಪಾಯಿಂಟ್ ಅಂತ ಹೇಳ್ಬೋದಲ್ವಾ? ಆದರೆ ಇದಕ್ಕೆ ಕೂಡ ಹೆಚ್ಚು ಡೈಮೆನ್ಷನ್ ಬರೋದು ಹೇಗೆ ಅಂತ ನಾನು ನಿಮಗೆ ಹೇಳ್ತೀನಿ ಬನ್ನಿ. ಇದು ಬರೀ ಲೆಕ್ಚರ್ ಅಲ್ಲ, ನಾನು ಮಾಡಿದ ಪ್ರಯೋಗ ಅಂತ ತಿಳ್ಕೊಳ್ಳಿ. ಈಗಾಗಲೇ ನಾನು ಹಿಂದಿನ ವರ್ಷ ಮಾಡಿರೋದು. ಈ ಕಡೆ ಬಾ, ಅಲ್ಲೇ ನೋಡಿ, ಇದು ನನ್ನ ಹಳೆ ಗಿಡಗಳು. ಇವೇನಾಗುತ್ತೆ ಅಂತಂದರೆ ಅಬ್ಬಿ ಇಲ್ಲೇ ಬಗ್ಗೋ ಬದಲು ಇವುಗಳನ್ನ ನಾನು ಈ ಥರ ಈ ಪಿಲ್ಲರ್ ಥರ ಮಾಡಿದ್ದೀನಿ, ಅಥವಾ ಕಟ್ಟಿಗೆನ ಏನಾದರೂ ಇಟ್ಕೋಬೋದು. ಈ ಥರ ಹಾಕಿಬಿಟ್ಟಾಗ ಅವು ಏನಾಗುತ್ತಂದರೆ ಹಬ್ಬಿಕೊಂಡು ಇಲ್ಲೇ ಬಗ್ಗೋ ಬದಲು ಇಲ್ಲಿ ತನಕ, ನನಗೆ ಇಲ್ಲೇ ತನಕ ಬಂದಿತ್ತು, ಬಂದು ಇಲ್ಲಿ ಬಾಗಿತ್ತು, ಇಲ್ಲಿ ಹಣ್ಣು ಬಂತು, ಇಲ್ಲಿ ಹಣ್ಣು ಬಂತು. ನಿಮ್ಗೆ ಅರ್ಥ ಆಗುತ್ತಲ್ವಾ? ಆ ಥರ ಇಲ್ಲಿ ಕೂಡ ಒಂದು 2 ಕಟ್ಟಿಗೆ ಹಾಕ್ಕೊಂಡ್ಬಿಟ್ಟು, ಈಗ ಅಡ್ಡ ಕಟ್ಟಿಗೆ ಹಾಕ್ಕೊಂಡು ಸುಮ್ಮನೆ ಟೆಂಪ್ರವರಿ ಹಿಂಗೆ ಏನಾದರೂ ಒಂದು ಕವರ್ ಕಟ್ಟಿಗೆ ಕೊಟ್ಟುಬಿಟ್ರೆ ಇಲ್ಲೇ ಬಗ್ಗೋ ಬದಲು ಈ ಡೈಮೆನ್ಷನ್ ಏನಾಗುತ್ತೆ ಅಂದರೆ ನಾವು ಎಷ್ಟು ಬೇಕೋ ಅಷ್ಟು ತಗೊಂಡೋಗ್ಬೋದು. ಅಂದರೆ ಈ ಮೈನಸ್ ಕೂಡ ಪ್ಲಸ್ ಆಗುತ್ತೆ. ಈಗ ಇನ್ನೊಂದು ಇದರಲ್ಲಿ ಪ್ಲಸ್ ಏನು ಗೊತ್ತಾ, ಡೈಮೆನ್ಷನ್ ಜಾಸ್ತಿ ಇರೋದ್ರಲ್ಲಿದ್ದ ಸಸಿಯಿಂದ ಗಿಡದಿಂದ ಗಿಡಕ್ಕೆ ಡೈಮೆನ್ಷನ್ ಜಾಸ್ತಿ ಇರೋದ್ರಲ್ಲಿದ್ದ ಬೇರೋಗೋದಕ್ಕೆ ಬಹಳಷ್ಟು ಅವಕಾಶ ಇದೆ. ಅದೇ ಆ ಪೋಲ್ ಸಿಸ್ಟಮ್ನಲ್ಲಿ ಒಂದರ ಪಕ್ಕ ಒಂದು ಅರ್ಧಡಿ ಕೂಡ ಇರೋದಿಲ್ಲ, ಪೋಲ್ ಸುತ್ತಲೇ ಇರ್ತವೆ. ಬೇರು ವಿಸ್ತಾರವಾಗಿ ಹೋಗೋದಕ್ಕೆ ಬಹಳ ತೊಂದರೆ ಅದು, ಹೌದಲ್ವಾ? ಈಗ ಇದರಲ್ಲಿ ಎಲ್ಲವೂ ಪ್ಲಸ್ ನಾನು ಹೇಳ್ತಾ ಇದ್ದೀನಿ. ಆಮೇಲೆ ಮತ್ತೊಂದು ವಿಚಾರ ಹೇಳಬೇಕು. ಏನಪ್ಪ ಅಂತಂದರೆ, ನಾನು ತೆಂಗಿನ ಮರ ಹಾಕಿದಾಗ ಇದು ಯಾರೋ ಬಹಳಷ್ಟು ಜನ ಮೆಚ್ಕೊಂಡ್ರು ಆ ವಿಡಿಯೋ ನೋಡಿ. ತೆಂಗಿನ ಮರ ಹಾಕಿ ಹಬ್ಸಿದ್ದೀನಲ್ಲ ಅದನ್ನು ನೋಡಿ. ಕೆಲವರು ಬ್ಯಾಡ್ ಪ್ರಿಸ್ಕ್ರಿಪ್ಷನ್ ಅಂತಂದು ಏನೋ ಕೊಟ್ಟರು, ರೈತರಿಗೆ ನೀವು ಸರಿಯಾಗಿ ತೋರಿಸ್ತಾ ಇಲ್ಲ, ಇದು ಟೆಂಪರವರಿ ಅಂದರು. ಇರಲಿ, ಅದ್ರ ಕಟ್ಟೆ ಪಕ್ಕಕ್ಕೆ ಇಡೋಣ. ಅವರೇನೋ ಕಾಮೆಂಟ್ ಮಾಡಿದ್ದಾರೆ, ಅದ್ರ ಬಗ್ಗೆ ಬೇಡ. ಈಗ ಇದು ನೋಡೋಣ. ನೋಡಿ ಎಷ್ಟು ಪರ್ಮನೆಂಟ್ ಕೆಲಸ ಇದು ಅಂತಂದರೆ, ಇದು ಬಂಡೆ, ಇದು ಬಂಡೆ, ಇದು ಬಂಡೆ, ಎಲ್ಲ ಬಂಡೆ, ಹೌದಲ್ವಾ? ಇದು ನೀನು ಹೀಗೆ ಮಾಡಿದ್ರೆ ಮಗನ ಇದರಲ್ಲೂ ಇರುತ್ತೆ, ನಿನ್ನ ಮೊಮ್ಮಗನ ತಲೆಮಾರಿನಲ್ಲೂ ಇರುತ್ತೆ, ಇನ್ನೂ ಇರುತ್ತೆ, ಹೌದಲ್ವಾ? ಅಷ್ಟೊಂದು ಪರ್ಮನೆಂಟ್ ಇದು. ಅದಕ್ಕಿಂತ ಪರ್ಮನೆಂಟು ಯಾಕೆ ಗೊತ್ತಾ? ಈಗ ಪೋಲ್ನಲ್ಲಿ ಪೋಲ್ ಕೂಡ ಏನಾಗುತ್ತೆ ಅಂತಂದರೆ ಯಾವಾಗಲೂ ಮಣ್ಣಿನಲ್ಲಿ ನೆನೀತಾ ಇರುತ್ತೆ. ನೀವೇನಾದರೂ ಅದಕ್ಕೆ ಪ್ರಪೋರ್ಷನ್ ಸರಿಯಾಗಿ ಕೊಟ್ಟಿಲ್ಲ ಅಂತಂದರೆ ತುಕ್ಕಿಡಿದು ಬಿಟ್ಟು ಪೋಲ್ ಬಿದ್ದೋಗೋ ಚಾನ್ಸಸ್ ಬಹಳ ಇದೆ. ಇನ್ನು ಟ್ರಿಲ್ಲಿಸ್ ಅಂದ್ಕೊಳ್ಳಿ, ಇದೇ ಥರ ಏನೋ ಕಂಬ ಹಾಕ್ತಾರೆ, ತಂತಿ ಎಳಿತಾರೆ, ವೈರ್ ಎಳಿತಾರೆ, ಅದರ ಮೇಲೆ ಕುಂತು ನೋಡಿ ಹೆಂಗಿದೆ ಅಂತ ತೋರಿಸ್ತಾರೆ, ಹೌದಲ್ವಾ? ನಾನು ವಿಡಿಯೋದಲ್ಲಿ ನೋಡಿದ್ದೀನಿ. ಆದರೆ ಬಿಸಿಲಿಗೆ ಅದು ಏನಾಗುತ್ತಂದರೆ ಸಾಗಿ 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 ಹಿಂಗೆ ಜಗ್ಗುತ್ತೆ. ಜಗ್ಗಿದಾಗ ಮಳೆ ಗಾಳಿಗೆ ಒಂದು ಕಡೆ ಎಳ್ಕೊಂಡು ಹೋಗೋ ಚಾನ್ಸಸ್ ಇರುತ್ತೆ, ಅಂದರೆ ಬಿದ್ದೋಗೋ ಚಾನ್ಸಸ್ ಇರುತ್ತೆ. ಇನ್ನು ಆ ಥರ ಆಗುತ್ತಾ ಇಲ್ವಾ ಹೇಳಿ ನೀವು? ಆದರೆ ನಿಮ್ಮವು ಬೀಳ್ತಾವೆ ಅಂತಂದು
ನಿಮ್ಮನ್ನು ಎದುರಿಸ್ದಕ್ಕೇನಾದರೂ ನಾನು ಮಾಡ್ತಾ ಇಲ್ಲ. ಸಾರಿ, ನೀವು ಬಹಳ ಕಷ್ಟಪಟ್ಟು ಮಾಡಿರ್ತೀರ, ನನಗೆ ಗೊತ್ತು ರೈತನಾಗಿ ಆ ಕಷ್ಟ. ನಿಮಗೇನಾದರೂ ಆ ಮೆಂಟ್ಲಿಗೆ ಹಾಕಿದರೆ ಸಾರಿ ಸಾರಿ ಸಾರಿ, ಚಾನ್ಸಸ್ ಇರುತ್ತೆ ಅಂತ ಹೇಳ್ತೀನಿ. ನಾನು ಮಾಡಿರೋದು ಇದು, ಈ ಕಲ್ಲದು ಒಂದು ಪರ್ಮನೆಂಟ್ ತಲತಲಾಂತರವಾಗಿ ಇರುವಂಥದ್ದು ಅಂತಂದು ಹೇಳ್ತಾ ಇದ್ದೀನಿ ಅಷ್ಟೇ. ಯಾಕಂದರೆ ಈ ಸಸಿ ಇದೆಯಲ್ಲ, ಈ ಗಿಡ ಇದು ಬಹುವಾರ್ಷಿಕವಾಗಿ ಅಂತಂದು ನಾವೇ ಹೇಳ್ತಿದ್ದೀವಲ್ಲ, ಆದರೆ ಯಾರಿಗೂ ಗೊತ್ತಿಲ್ಲ. ನಂದು ಪರ್ಮನೆಂಟು, ನಂದು ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದಾರೆ, ಯಾರೂ ನೋಡಲಿಲ್ಲ. ಇಂಡಿಯಾಕ್ಕೆ ಬಂದು ಇನ್ನೂ 4-5 ವರ್ಷ ಆಗಿರ್ಬೋದು ಅಷ್ಟೇ. ಏನು ಅಮ್ಮಮ್ಮ ಅಂತಂದರೆ ಈಗ ನಾವು ಮಾಡಿರೋ ಸಿಸ್ಟಮ್ಗಳೆಲ್ಲ ಏನಾಗುತ್ತೋ ಏನೋ ಭವಿಷ್ಯತ್ತರ ಬಗ್ಗೆ, ಅದರ ಬಗ್ಗೆ ಅಂತೂ ಬೇಡವೇ ಬೇಡ ಅಂದ್ಕೊಳ್ಳಿ. ಈ ಥರ ಪರ್ಮನೆಂಟ್ ಕೆಲಸ ಇದು ಅಂತಂದು ನಿಮಗೆ ಈ ವಿಡಿಯೋ ಮುಖಾಂತರ ಹೇಳೋದು. ರೈತ ಮಿತ್ರರೇ, ನಾನು ಇದನ್ನು ತೋರಿಸ್ತಾ ಇರೋದು ನಿಮಗೆ ಡೆಮೋ ಥರ ಅಲ್ಲ. ನಾನು ಪೋಲ್ ಸಿಸ್ಟಮ್ನಲ್ಲಿ ಮಾಡಬೇಕು ಅಂದ್ಕೊಂಡು ಕಲ್ಲು ಕಂಬ ತರಿಸಿದಾಗ 6.5 ಅಡಿ ಆರ್ಡರ್ ಕೊಟ್ಟಿದ್ದೆ. ಆದರೆ ಒಂದು 2-3 ಇವು ಏನಿದ್ದಾವೆ ಇವು 7.5 ಅಡಿ ತಂದರು. ಒಡ್ರು ಆ ಥರ ತರೋವಾಗೆ ತಂದರು. ಇನ್ನು 1 ಅಡಿ ಹೆಚ್ಚಾಗಿದೆ. ಅದನ್ನು ನಾನೇನಾದ್ರೂ ಕಟ್ ಮಾಡೋಕ್ಕೆ ಹೋದರೆ ಈ ಕಲ್ಲು ಎಲ್ಲಿಗಂದ್ರೆ ಅಲ್ಲಿಗೆ ಹೋಗ್ಬಿಡ್ಬೋದು, ಡ್ಯಾಮೇಜ್ ಆಗುತ್ತೆ. ಅಥವಾ 1 ಅಡಿ ಗುಂಡಿಯಲ್ಲಿ 1 ಅಡಿ ಇಳಿಸೋದು, ಅದು ಇನ್ನೂ ರಿಸ್ಕಿ ಆಗುತ್ತೆ ಅಂತಂದು ಹೇಳಿಬಿಟ್ಟು ಇದನ್ನ ಏನು ಮಾಡಬೇಕು ಅಂತಂದು ಆಲೋಚನೆ ಮಾಡಿದಾಗ ಈ ಕಂಬದ ಬದಲು ಇದನ್ನ ತೊಲೆ ಥರ ಉಪಯೋಗಿಸ್ಕೊಂಬನ ಅಂತ ಒಂದು ಐಡಿಯಾ ಬಂತು. ಈ ಜಾಗ ಬೇರೆ ಏನಾದರೂ ಮಾಡಬೇಕು ಅಂದ್ಕೊಂಡಿದ್ದೆ. ಹಂಗಾಗಿಬಿಟ್ಟು ಇವುಗಳನ್ನ ಇಲ್ಲಿ ಈ ಮಾದರಿ ನೋಡ್ತಾ ಇದ್ದೀರಾ ನೀವು. ಈ ಥರನೇ ಬಂಡೆ ಹಾಕಿ ಈ ಥರನೇ ಕಲ್ಲು ಮಾಡಿ ಅಂತಂದಲ್ಲ, ಒಂದು ಆಲೋಚನೆಯ ಎಳೆ ಏನೋ ದೊಡ್ಡ ಕೆಲಸಕ್ಕೆ ಅಗ್ಗವಾಗಿ ಅನುಕೂಲ ಆಗಲಿ ಅನ್ನೋದೇ ನನ್ನ ಉದ್ದೇಶ ಅಷ್ಟೇನು. ಆದರೆ ನನಗೆ ಅನಿಸುತ್ತೆ ಏನಂತಂದರೆ, ಈ ಕಡಪ ಕಲ್ಲಿದೆ ನೋಡಿ, ತುಂಬ ಚೀಫಾಗಿ ನೀಟಾಗಿರುತ್ತೆ. 1 ಅಡಿದು ಸ್ಕ್ವೇರ್ ಫೀಟ್ ಬಂದುಬಿಟ್ಟು ನಾನು 35 ರೂಪಾಯಿಗೆ ತಂದಿದ್ದೀನಿ. ನೀವು ಹೆಚ್ಚಾಗಿ ಲಾಟ್ ಇಳಿಸ್ಕೊಂಡು ಬಿಟ್ಟರೆ ಬರೀ 32-33 ಆ ಥರ ಸಿಗ್ಬೋದು. ಆಮೇಲೆ ಇಲ್ಲಿ ಕಲ್ಲು ಮತ್ತೇನೋ ನಾನು ಹೇಳಿದ್ನಲ್ಲ, ಒಂದು ಸಣ್ಣ ಆಲೋಚನೆಯ ಎಳೆ ನಿಮ್ಮ ದೊಡ್ಡ ಕೆಲಸಕ್ಕೆ ಅಗ್ಗವಾಗಿ ನಿಮಗೆ ಅನುಕೂಲ ಆಗಲಿ ಅನ್ನೋದೇ ನನ್ನ ಉದ್ದೇಶ. ಅದರಲ್ಲಿದ್ದ ಇನ್ನು ಹೆಚ್ಚು ಹೇಳೋದೇನೂ ಇಲ್ಲ. ಇಂಥದ್ದೊಂದು ಮಾದರಿಯನ್ನು ನಿಮಗೆ ತೋರಿಸಬೇಕು. ನನ್ನ ಹಲವಾರು ವೆರೈಟಿ ವಿನೂತನವಾದಂತಹ ಏನು ಮಾದರಿಗಳಿದ್ದಾವೆ ಅವು ನಿಮಗೆ ರೈತರಿಗೆಲ್ಲ ತೋರಿಸ್ಬೇಕು. ಯಾವುದು ಅನುಕೂಲ ಆದರೆ ಅದು ಮಾಡ್ಕೊಂಬಲಿ ಅಂತ. ನಾನು ವಿನೂತನ ಮಾಡಬೇಕಂತ ಮಾಡ್ತಾ ಇಲ್ಲ. ಯಾವುದೇ ಆಗಲಿ ನನ್ನ ಲೊಕೇಶನ್ ಅಥವಾ ನನ್ನ ತೋಟ, ನನ್ನ ಪರಿಸ್ಥಿತಿನೇ ನನ್ನ ಹಾಗೆ ಬೇರೆ ಬೇರೆ ಥರ ಆಸರೆ ಕೊಟ್ಟು ಮಾಡೋಂಗೆ ಸಾಧ್ಯವಾದಷ್ಟು ರೈತನಿಗೆ ಕಡಿಮೆ ಖರ್ಚಾಗಲಿ ಮತ್ತು ಹೆಚ್ಚು ಸಸಿಗಳನ್ನು ಬಿಡ್ಕೊಂಬಲಿ. ಡ್ರಾಗನ್ನಂತಹ ಅದ್ಭುತವಾದ ಹಣ್ಣಿನ ಈ ಗಿಡವನ್ನು ಎಲ್ಲಂದರಲ್ಲೇ ಸಿಕ್ಕ ಕಡೆ, ಜಾಗ ಇದ್ದ ಕಡೆ, ಬಿಸಿಲಿರೋ ಕಡೆ ಒಳ್ಳೆ ಗೊಬ್ಬರ ನೀಟಾಗಿ ಹಾಕಿ ಆರ್ಗ್ಯಾನಿಕ್ ವಿಧಾನದಲ್ಲಿ ಮಾಡಿದ್ರೆ ತುಂಬ ಸಿಹಿಯಾಗಿರುತ್ತೆ, ಆರೋಗ್ಯವಾಗಿರುತ್ತೆ ಅಂತಂದು ಹೇಳ್ತಾ ಇನ್ನೂ ಹೆಚ್ಚು ಹೇಳೋದು ಬೇಡ ಅಂತ. ಓಕೆ, ಬಾಯ್.